ವೀಕ್ಷಕರೇ, ಇವತ್ತಿಂದ ನಾವ್ ಯಾರು ಕೂಡ ಬಿಗ್ ಬಾಸ್ ಅನ್ನ ನೋಡೋಕ್ಕಾಗಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ನಿನ್ನೆ ನಡೆದಂತಹ ಗ್ರ್ಯಾಂಡ್ ಫಿನಾಲೆಯಲ್ಲಿ ತೆರೆಬಿದ್ದಿದ್ದು, ನಿಜವಾಗ್ಲೂ ಇವತ್ತಿಂದ ನಾವೆಲ್ಲರೂ ಕೂಡ ಬಿಗ್ ಬಾಸ್ ಅನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತೀವಿ ಅಂತಾನೆ ಹೇಳ್ಬೋದು. ಬರೋಬ್ಬರಿ 112 ದಿನಗಳಿಂದ ಬಿಗ್ ಬಾಸ್ ನಮ್ಗೆಲ್ಲರಿಗೂ ಕೂಡ ಸಖತ್ ಎಂಟರ್ಟೈನ್ಮೆಂಟ್ ಅನ್ನು ಕೊಟ್ಟಿದ್ದು, ಮೊದಲಿಗೆ ಈ ಸಲದ ಬಿಗ್ ಬಾಸ್ ಶುರುವಾದಾಗ ಯಾರು ಸಹ ಪರಿಚಯ ಇಲ್ಲದ ಕಂಟೆಸ್ಟೆಂಟ್ ಗಳನ್ನ ಕಳಿಸಿಕೊಟ್ಟಿದ್ದಾರೆ ಅಂತ ಎಲ್ರು ಕೂಡ ಮಾತಾಡ್ಕೊಳ್ತಿದ್ರು. ಆದ್ರೆ ಬರುತ್ತಾ ಎಲ್ಲಾ ಕಂಟೆಸ್ಟೆಂಟ್ ಗಳು ಕೂಡ ಬಿಗ್ ಬಾಸ್ ಪ್ರೇಕ್ಷಕರನ್ನ ಅಟ್ರಾಕ್ಟ್ ಮಾಡಿದ್ದು, ಅದರಲ್ಲೂ ಅಶ್ವಿನಿ ಗೌಡ, ಧ್ರುವಂತ್, ಗಿಲ್ಲಿ ನಟ, ರಕ್ಷಿತಾ, ರಾಶಿಕಾ ಶೆಟ್ಟಿ, ಸೂರಜ್, ಮ್ಯೂಟೆಂಟ್ ರಘು ಮತ್ತು ಇನ್ನೂ ಹಲವರು ಈ ಸಲದ ಬಿಗ್ ಬಾಸ್ ನ ಹೈಲೈಟ್ ಅಂತಲೇ ಹೇಳ್ಬೋದು. ಯಾರು ಕೂಡ ಈ ಸಲದ ಬಿಗ್ ಬಾಸ್ ಸಕ್ಸಸ್ ಆಗುತ್ತೆ ಅಂತಾನೆ ಅಂದ್ಕೊಂಡಿರ್ಲಿಲ್ಲ. ಈ ಸಲದ ಎಲ್ಲಾ ಕಂಟೆಸ್ಟೆಂಟ್ ಗಳು ಕಳೆದ ಸಲಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಫೇಮಸ್ ಕಂಟೆಸ್ಟೆಂಟ್ ಗಳೇ ಆಗಿರ್ಲಿಲ್ಲ ಅಂತ ಹೇಳ್ಬೋದು. ಆದ್ರೆ ಈ ಹಿಂದಿನ ಎಲ್ಲಾ ಸೀಸನ್ ಗಳನ್ನ ಹಿಂದಿಕ್ಕಿ ಅತಿ ಹೆಚ್ಚು TRP ಅನ್ನು ಪಡೆದು ರಾಜ್ಯದಲ್ಲೇ ನಂಬರ್ 1 ರಿಯಾಲಿಟಿ ಶೋ ಅಂತ ಅನಿಸ್ಕೊಂಡಿದೆ. ಅಷ್ಟೇ ಅಲ್ಲ, ಬಿಗ್ ಬಾಸ್ ಪ್ರಸಾರವಾಗ್ತಿರುವಂತಹ ಕಲರ್ಸ್ ಕನ್ನಡ ವಾಹಿನಿ ಕೂಡ ಜಿ ಕನ್ನಡವನ್ನ ಹಿಂದಿಕ್ಕಿ ನಂಬರ್ 1 ಚಾನಲ್ ಆಗಿದ್ದು, ಇದಕ್ಕೆ ಕಾರಣ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮತ್ತು ಇದರ ಒಂದು ಕಂಟೆಸ್ಟೆಂಟ್ಗಳು ಹಾಗೇನೆ ನಟ ಕಿಚ್ಚ ಸುದೀಪ್ ಅಂತಾನೆ ಹೇಳ್ಬೋದು. ಇವತ್ತು ಇನ್ನೇನು ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಮನೆಯನ್ನ ಕೂಡ ಡೆಮಾಲಿಷ್ ಮಾಡಲಾಗ್ತಿದ್ದು, ಯಾರೆಲ್ಲ ಇವತ್ತಿನಿಂದ ಬಿಗ್ ಬಾಸ್ ನ ಎಪಿಸೋಡ್ ಅನ್ನು ತುಂಬಾನೇ ಮಿಸ್ ಮಾಡ್ಕೊಳ್ತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳು ಯಾರು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.